ಕರ್ನಾಟಕದ ವೀಕ್ಷಕರಿಗೆ ನಮಸ್ಕಾರ. LVP ನ್ಯೂಸ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇಡೀ ರಾಜ್ಯವೇ ಹೊಳ್ಳಿ ನೋಡುವಂಥ ಒಂದು ಸುದ್ದಿಯನ್ನು ಹೊತ್ತ ತಂದಿದ್ದೇವೆ. ಏನಂತ ನೀವು ಪ್ರಶ್ನೆ ಮಾಡುವುದು ಬೇಡ, ವಿಡಿಯೋಗಳಿದ್ದಾವೆ. ಪಂಚಮಸಾಲಿಯ ಮಠದ ಪೀಠದ ಗುರುಗಳು ಮಾತಾಡಿರುವಂಥ ಕೆಲವೊಂದು ಮಾತುಗಳನ್ನು ನೀವು ಕೇಳಿಸ್ಕೊಳ್ಳಿ. ಅದೇ ರೀತಿಯಾಗಿ ಸೋಮಣ್ಣ ಬೇವಿನ ಮರದವರು ಮಾತಾಡಿದ್ದಾರೆ, ಅವನು ಕೂಡ ನೀವು ಕೇಳಿಸ್ಕೊಳ್ಳಿ. ಲೆಕ್ಕಪತ್ರದ ಒಂದು ಜಗಳ ಯಾವ ಮಟ್ಟಕ್ಕೆ ತಾರಕಕ್ಕೇರಿದೆ ಅನ್ನೋದನ್ನು ನೀವೆಲ್ಲ ಈಗಾಗಲೇ ಸೋಷಿಯಲ್ ಮೀಡಿಯಾ ಇರ್ಬೋದು, ಅವರವರೇ ಪ್ರೆಸ್ ಮೀಟ್ಗಳನ್ನು ಮಾಡುವಂಥದ್ದನ್ನು ನೀವು ಓದಿರ್ತೀರ, ವಿಡಿಯೋಗಳನ್ನು ನೋಡಿರ್ತೀರ. ಅದೇ ರೀತಿಯಾಗಿ ಇವತ್ತು 24ನೇ ತಾರೀಕು ಮಠದಲ್ಲಿ ಇಡೀ ಸಮಾಜದ ಬಾಂಧವರೆಲ್ಲ ಸೇರಿದ್ರು, ಅವರವರ ಅನಿಸಿಕೆಗಳನ್ನು ಹೇಳಿದ್ದಾರೆ. ಕೇಳೋಣ ಬನ್ನಿ ವೀಕ್ಷಕರೇ. ಯಾರೊಬ್ಬರ ಅಡಿಯಾಗದೆ ಸಮಾಜದ ಅಡಿಗೆ ಇಡಿಯಾಗಿದ್ದೇನೆ. ಸಮಾಜ ಸುತ್ತು ಕಟ್ಟುವನ್ನುವಂತಹ ತತ್ವದ ಮೇಲೆ ನನ್ನನ್ನು ನಾನು ಸಮರ್ಪಣೆ ಮಾಡಿಕೊಂಡಿದ್ದೇನೆ. ಭಕ್ತನ ಮನೆ ಅಂಗಳವೇ ಕಾಸಿ, ಭಕ್ತನೇ ಭೂಮಿಯ ಮೇಲಿನ ಭಗವಂತ ಅಂತೇಳಿ ನಾನು ಸಮರ್ಪಣೆ ಮಾಡಿದ್ದೇನೆ. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಧ್ವನಿಗೆ ಆಧಾರ ಸ್ತಂಭನಾಗಿ ನಮ್ಮ ಸಮಾಜದ ಸಂಸ್ಕೃತಿ ಪರಂಪರೆ ಇದನ್ನು ಬೆಳೆಸಲಿಕ್ಕೆ ವಾರಸುದಾರನಾಗಿ ಸಮಾಜ ಸೇವೆಯಲ್ಲಿ ನನ್ನನ್ನು ನಾನು ಸಮರ್ಪಣೆ ಮಾಡಿಕೊಂಡಿದ್ದೇನೆ. ಸಮಾಜವೇ ನನ್ನ ಶ್ವಾಸ, ಪಂಚಮಸಾಲಿ ಸಮಾಜವೇ ನನ್ನ ಸರ್ವಸ್ವ. ಈ ಕ್ಷಣದಿಂದ ಇಡೀ ಸಮಾಜದ ಅತ್ಯಂತ ಕಡು ಬಡವನ ಮನೆಗೆ ಪಾದಾರ್ಪಣೆ ಮಾಡ್ತಾನೆ. ಪ್ರಾಮಾಣಿಕವಾಗಿ ನನ್ನ ಶ್ವಾಸ ಇರುವವರೆಗೂ ಈ ಸಮಾಜದ ಕಡು ಬಡವರ ಅಲ್ಲಿರುವಂತ ಹಣವೇ ಇಲ್ಲಿ ಬಂದಿದೆ. ಆ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನ ನನ್ನ ಮುಂದೆ 2018 ಇಲ್ಲಿ ಈ ದಿನದಿಂದಲೂ ಕೂಡ ಅದನ್ನು ಯಾರೂ ಕೂಡ ಮುಚ್ಚೆ ಮರೆ ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ಪಾರದರ್ಶಕವಾಗಿ ಬದುಕಿದ್ದೇನೆ. ನಾವು ಮನೆ ಬಿಟ್ಟಿದ್ದು 8 ವಯಸ್ಸಿನಿಂದ ಅಲ್ಲಿಂದ ಇಲ್ಲಿವರೆಗೂ ಇವತ್ತಿಗೂ ನನ್ನ ಪ್ರವಾಸಕ್ಕೆ ಹೆಚ್ಚಿಟ್ಟಿಲ್ಲ ಇಲ್ಲ. ನಾನು ಸಿದ್ದೇಶ್ವರ ಅಪ್ಪಗಳು ನಮ್ಮ ಪುರವಾಸನ ತಂದೆಯವರು ಇಬ್ಬರು ಬಹಳ ಆಪ್ತರು. ಸಿದ್ದೇಶ್ವರ ಅಪ್ಪಗಳು ಜನವರಿ 2ನೇ ತಾರೀಕು ಅವರ ಲಿಂಗೈಕ್ಯರ ಆದಂಥ ಸಂದರ್ಭದಲ್ಲಿ ಹಿಂದಿನ ದಿನ ಅವರ ಪಾದ ಸೇವೆಯನ್ನು ಮಾಡ್ತಾ ಇದ್ದೇನೆ ನಾನು. ಅವರು ಮತ್ತು ನಮ್ಮ ಪೂರ್ವಾಶ್ರಮ ತಂದೆಯವರು ಎಷ್ಟು ಅವಿನಾಭಾವ ಸಂಬಂಧ ಅಂತಂದ್ರೆ, ಆ ಕಡೆ ಸಿದ್ದೇಶ್ವರ ಅಪ್ಪಗಳು ಆರೋಗ್ಯ ತಪ್ಪಿತು, ಇದರಲ್ಲಿ ನಮ್ಮ ಪೂರ್ವಾಶ್ರಮ ತಂದೆಯ ಆರೋಗ್ಯ ತಪ್ಪಿತು. ಹಿಂದಿನ ದಿನ ಸಿದ್ದೇಶ್ವರ ಅಪ್ಪಗಳು ಒಬ್ಬರು ಸ್ವಾಮಿಗಳು ಬಂದು ಒಂದು ಬರೆದು ಕೊಟ್ಟರು. ವಚನಾನಂದ ಮಹಾಸ್ವಾಮಿಗಳು ಪೂರ್ವಾಶ್ರಮ ತಂದೆಯವರು ಹಾಸಿಗೆ ಬೆಡ್ನಲ್ಲಿ ಮಲಗಿದ್ದಾರೆ, ಆರೋಗ್ಯ ಕೈ ಕೊಟ್ಟಿದೆ, ಕೊನೆಗೆ ಅವ್ರನ್ನ ನೋಡಬೇಕು ಅಂಥೇಳಿ ಇಚ್ಛೆ ಪಟ್ಟಿದ್ದಾರೆ ಅಂತ ಹೇಳಿದಾಗ ಸಿದ್ದೇಶ್ವರಪ್ಪಗಳು ಮಾತಾಡೇ ಬರ್ತಿರ್ಲಿಲ್ಲ. ನಮಗೆ ಕರೆದು ಹೋಗು ಅಂತಂದರು. ನಾನು 2ನೇ ತಾರೀಕು ಹೋದೆ. ಹೋಗುವೊಳಗಾಗಿ ಅವರು ಪ್ರಾಣ ಬಿಟ್ಟಿದ್ರು. ಅದು ಮನೆಗೆ ಹೋಗಲಿಲ್ಲ, ಅಲ್ಲಿ ಆಸ್ಪತ್ರೆಗೆ ಹೋದೆ. ಅವಾಗ ಹೋಗಿ ಒಂದು ಹಾರ ಹಾಕಿ ಬಂದೆ. ಮತ್ತೆಂದು ಆ ಕಡೆಗೆ ಪಾದವನ್ನು ಇಟ್ಟಿಲ್ಲ. ಬಂಧುಗಳೇ, ನಾವು ಸನ್ಯಾಸ ಸ್ವೀಕಾರ ಮಾಡಿ ಇದೇ ಗುರುಪೂರ್ಣಿಮಾ ಬರುವ ಗುರುಪೂರ್ಣಿಮೆಗೆ 25 ವರ್ಷಗಳಾಗಿದೆ. ಆರಾಧ್ಯ ಪ್ರಾಣಲಿಂಗವೆಂದು ಪುನರ್ಖ್ಯಾತನಾದ ಬಳಿಕ ಸಂಸಾರ ಎಣ್ಣವರು ತನ್ನವರೆಂದರೆ ನಂಟು ಭಕ್ತಿ ನಾಯಕ ನರಕ ಅಂತೇಳಿ ಬಸವನವರು ಹೇಳ್ತಾರೆ. ಒಂದು ಸಲ ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಂಡ ಮೇಲೆ ಅಪ್ಪ ಅವ್ವ ಅಣ್ಣ ತಮ್ಮ ಅಂತ ಏನಾದರೂ ನಂಟ ಕುರಿತು ವಿಚಾರಗಳು ಬಂದಾಗ, ಮಾಧ್ಯಮಗಳ ಮೂಲಕ ಚರ್ಚೆಗೆ ಬಂದಾಗ ತಾವೆಲ್ಲ ಬಹಳಷ್ಟು ನೋವನ್ನು ಪಡೆದುಕೊಂಡು ತಾವೆಲ್ಲ ಇವತ್ತು ಮಠಕ್ಕೆ ಸ್ವಯಂ ಪ್ರೇರಿತರಾಗಿ ತಾವೆಲ್ಲ ಬಂದಿದ್ದೀರಿ. ಇದು ನಿಮ್ಮ ಮಠ, ನಿಮ್ಮ ಪೀಠ.
ಬಡವರ ಬೆವರಿನ ಶ್ರಮದ ಪ್ರತೀಕವಾಗಿ ಪೀಠ ಆರಂಭವಾಗಿದೆ 2008ನೇ ಇಸ್ವಿಯಿಂದ. 2018ನೇ ಇಸ್ವಿಗೆ ಏಪ್ರಿಲ್ 20ಕ್ಕೆ ನಾವು ಪೀಠಾಧ್ಯಕ್ಷರಾಗಿ ಹರಪೀಠಕ್ಕೆ ಆಗಮಿಸಿದ ಮೇಲೆ ಇಲ್ಲಿಯವರೆಗೂ ಈ ಪೀಠದಿಂದ ಒಂದೇ ಒಂದು ರೂಪಾಯಿ ಹಣವನ್ನು ಸ್ವಂತಕ್ಕೆ ಸ್ವೀಕರಿಸಿಲ್ಲ, ಚೆಕ್ಗೆ ಸೈನ್ ಮಾಡಿಲ್ಲ. ಆ ಯಾವ ಅಧಿಕಾರವೂ ನಮಗೆ ನಾವು ಪಡೆದಿಲ್ಲ. ಇಲ್ಲಿಂದ ಕೆಲವು ಪತ್ರಿಕೆಗಳಲ್ಲಿ ನಮ್ಮ ಕೆಲವು ಟ್ರಸ್ಟಿಗಳು ಒಂದು ಪತ್ರಿಕೆಯಲ್ಲಿ ಇಲ್ಲಿಂದನೇ ಶ್ವಾಸ ಯೋಗಕ್ಕೆ ಕೇಂದ್ರಕ್ಕೆ ಹಣ ಹೋಗಿದೆ ಅಂತ ಹೇಳಿದ್ದಾರೆ. ಭಾಳ ಭಕ್ತರ ಮೂಲಕ ಈ ಮೂಲಕ ಹೇಳ್ತೇನೆ, 2018 ಇಂದ ಇಲ್ಲಿವರೆಗೆ ನಮ್ಮ ಶ್ವಾಸ ಯೋಗ ಸಂಸ್ಥೆ ಬೆಂಗಳೂರಲ್ಲಿ ಇದೆ. 2012 ಏಪ್ರಿಲ್ 24ನೇ ತಾರೀಕು ಅದು ಶ್ವಾಸ ಯೋಗ ಕೇಂದ್ರ ಆರಂಭವಾಗಿದೆ ಅಧಿಕೃತವಾಗಿ ಬೆಂಗಳೂರಿನ ಭೂಪಸಂದ್ರದಲ್ಲಿ. ಅದು ಒಂದು ಬಾಡಿಗೆ ಕಟ್ಟಡ. ಶ್ವಾಸದ ಹೆಸರ ಮೇಲೆ 1 ಇಂಚು ಭೂಮಿ ಇಲ್ಲ. ನಮ್ಮ ಹೆಸರ ಮೇಲೆ ಸ್ವಂತ 1 ಇಂಚು ಭೂಮಿ ಇಲ್ಲ. ಈ ಪೀಠಕ್ಕೆ ಬಂದ ಮೇಲೆ ಬೆಂಗಳೂರಿಗೆ ಹೋಗಬೇಕಾದಾಗ ನಾವು ಬೇರೆ ಕಡೆ ಉಳ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕಾಗಿ ಆ ಬಾಡಿಗೆ ಕಟ್ಟಡದಲ್ಲೇ ಉಳ್ಕೊಂಡು ಅಲ್ಲಿರುವಂಥ ಕಾರ್ಯಕ್ರಮಗಳಿಗೆ ನಾವು ಹೋಗಿದ್ದೇವೆ. ಆ ಹಿನ್ನೆಲೆಯಲ್ಲಿ 2018ರಿಂದ ಇಲ್ಲಿವರೆಗೆ ನನ್ನ ಶ್ವಾಸ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ ಅನ್ನ ಇವಾಗ ನಾನು ಅದನ್ನ ರಿಲೀಸ್ ಮಾಡ್ತೇನೆ. ಒಂದೇ ಒಂದು ಗುರು ಬಸವಾಯ ನಮಃ, ಗುರು ಬಸವಾಯ ನಮಃ, ಶಿವ ಬಸವಾಯ ನಮಃ, ಶಿವ ಬಸವಾಯ ನಮಃ ಅಂತ ಕೇಳಿದೆ. ಉಮಾಪತಿ ಅಣ್ಣವರು ಹಿರಿಯರು, ಗೌರವಾನ್ವಿತ ವ್ಯಕ್ತಿ, ಸಮಾಜವನ್ನು ಕಟ್ಟಲಿಕ್ಕೆ ಬಹಳಷ್ಟು ಶ್ರಮ ಪಟ್ಟಂತವರು. ಅವಾಗ ಹೇಳಿದಾಗ ನೀನ್ ಮಾತಾಡಬೇಡ, ನೀನ್ ಸಂಬಂಧ ಇಲ್ಲ, ನಿನ್ನ ಮೊದಲೇ ಕರೆದಿಲ್ಲ ನಾವು ಅಂದ್ರು. ಸತ್ಯವನ್ನ ಹೇಳ್ತಾ ಇದ್ದೇನೆ. ರೆಕಾರ್ಡ್ ಮುಂದೆ ಒಂದು ದಿವಸ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಹೊರಗೆ ಹಾಕ್ತಾರೆ. ಅದು ಹೋಗೈತಿ, ಈಗ SFL ರಿಪೋರ್ಟ್ಗೆ ಹೋಗೈತಿ, ಹಾಕ್ತಾರ. ನೀ ಸಂಬಂಧ ಇಲ್ಲ, ನೀ ಬರಬೇಡ, ನಿಂದೇನೈತ್ ಮಾತಿ ಹೋಗೋ ಅಂತ ಹೇಳಿದ್ರು. ರೆಕಾರ್ಡ್ ಆಗಿದೆ. ನಾನು ಅವಾಗ ಹೇಳಿದೆ, ನಾನು ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಇಲ್ಲಿರುವುದು ಸೂಕ್ತ ಅಲ್ಲ, ಇಲ್ಲಿರುವುದು ಸೂಕ್ತ ಅಲ್ಲ. ಅದಕ್ಕೆ ನಾನು ಹೊರಗೆ ಹೋಗ್ತೇನೆ. ದಯಮಾಡಿ ನೀವೇನ್ ನಿರ್ಣಯ ತಗೊಂತೀರಿ ಅದಕ್ಕೆ ನಮ್ಮ ಬದ್ಧತೆ ಐತಿ. ಯಾಕಂದ್ರೆ ನಮ್ಮ ಹಿರಿಯರು 4 ಗೋಡಿ ಮಧ್ಯದೊಳಗೆ ನೀವು ನಿರ್ಣಯವಾಗಿ ಮಾತನಾಡಿದ್ರಲ್ಲ, ಆ ಮಾತಿನಲ್ಲಿ ಬಾವಿ ಬೆಟ್ಟಪ್ಪನವ್ರು ಹೇಳಿದ್ದು ನಾನಲ್ಲ. ಏನಂತ ಹೇಳಿದ್ರು ಅಂದ್ರೆ, ನಾನು ಹೇಳುವುದು ಸತ್ಯ 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 ಸತ್ಯವನ್ನೇ ಹೇಳ್ತೇನೆ ಅಂತ ಹೇಳಿದ್ರು. ಅವಾಗ ಹೇಳ್ರಿ ಅಣ್ಣವ್ರ ಅಂತ ಹೇಳ ನಾವು ಬಹಳ ಕುತೂಹಲದಿಂದ ಸಭೆಯೊಳಗಿದ್ವಿ. ಮಾತನಾಡ್ತಾ 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 ಏನ್ ಹೇಳಿದ್ರು ಅಂದ್ರೆ, ಇಲ್ಲಿದ್ದಂತ ಚಂದ್ರಶೇಖರ್ ಪೂಜಾರ, ಇಲ್ಲಿದ್ದಂತ ಧರ್ಮದರ್ಶಿ ಉಮಾಪತಿಯವರು ಈ ವ್ಯವಹಾರದಲ್ಲಿ 7 ಕೋಟಿ ರೂಪಾಯಿಗಳನ್ನ ನುಂಗಿದ್ದಾರೆ ಅನ್ನೋ ಶಬ್ದ ಹೇಳಿದರು. ಇದು ಚಪ್ಪಾಳೆ ಹೊಡಿತಾರೆ ನುಂಗಿದ್ಕ. ಅದಕ್ಕ ನಾ ಕೇಳಿದ್ವಿ, ಕೇಳ್ರಿ 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 ದಯಮಾಡಿ ಕೇಳ್ರಿ. ನಾವ್ಯಾರು ವೈರಿಗಳಲ್ಲ, ಅವ್ರಿಗೆ ನಮ್ಮ ಸಹೋದರರು. ನಾವ್ಯಾರು ಯಾವ್ದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ಬೆವರು ಸುರಿಸಿದ ಹಣದಿಂದ 5 ರೂಪಾಯಿ ಕೊಟ್ಟವ, 50 ಲಕ್ಷ ಕೊಟ್ಟವ, 5 ಕೋಟಿ ಕೊಟ್ಟವ, ಆಸ್ತಿ ಕೊಟ್ಟವ. ಅದು ಅಲ್ಲದೇ ಈ ಮಠದಲ್ಲಿ ಕಸ ಹೊಡೆದವ ಎಲ್ಲರೂ ಅದರಲ್ಲಿ ಉಲ್ಲೇಖ ಆಗಿದೆ. ಅಂತ ತಪಸ್ವಿಗಳಿಗೆ ಈ ರೀತಿ
ಅವಹೇಳನಕಾರಿ ಮಾತು ಮತ್ತು ಋಣದ ಕೂಳು ತಿಂತಿದೆ ಅಂತ ಹೇಳಿದಾಗ ಇವತ್ತ ನಮ್ಮ ನಿಮ್ಮಂತವರ ಪಾಡೇನು? ಅದರ ನಂತರ ಇಲ್ಲ ಸಲ್ಲದ ಆಪಾದನೆಗಳನ್ನ ಕೊಟ್ಟು ರಾತ್ರೋರಾತ್ರಿ ಹೊರಗೆ ಹಾಕಿದ್ದು ನಿಮ್ಮ ಗಮನಕ್ಕೆ ಐತಿ. ಕರ್ನಾಟಕ ರಾಜ್ಯ ಅಷ್ಟೇ ಇಲ್ಲ, ಹೊರ ರಾಜ್ಯದೊಳಗೂ ಐತಿ. ನಂತರ ಈ ಶ್ರೀಗಳು ದೇವರಣಿಗೆ ಮಾಡಿ ಹೇಳ್ತಾನೆ, ಅವರು ನಮ್ಮನ್ನ ಬಳಸಿಕೊಂಡಿಲ್ಲ. ಇದನ್ನ ಬಳಸಿಕೊಂಡವರು ಯಾರು ಅಂತ ಹೇಳಿದ್ರೆ ಸನ್ಮಾನ್ಯ ಬಾವಿ ಬೆಟ್ಟಪ್ಪನವರು. 2.5 ವರ್ಷದಿಂದ ನಾವು ಲೆಕ್ಕವನ್ನ ಕೇಳ್ಕೊಂತ ಬಂದಿದ್ದೇವೆ. ಇವತ್ತ ನಾಳೆ ಅಂತ ಹೇಳಿ ಇದು ಕಾಲಹರಣ ಆಗಿದೆ. ನಾನು ನಿಮ್ಮ ಮುಖಾಂತರ ಈ ರಾಜ್ಯದ ಪಂಚಮಸಾಲಿ ಸಮಾಜದ ಬಂಧುಗಳಿಗೆ, ಕೆಲವೊಂದು ಬಂಧುಗಳಿಗೆ ಒಂದು ವಿನಂತಿಯನ್ನ ಮಾಡಿಕೊಳ್ತೇನೆ. 4 ಗೋಡೆಯ ಮಧ್ಯದಲ್ಲಿರ್ತಕ್ಕಂಥ ಲೆಕ್ಕವನ್ನ ನೀವು ಅಲ್ಲೇ ಪರಿಹರಿಸಬೇಕಾಗಿತ್ತು ಅಂತ ಹೇಳಿ ನಾವೇನು ಮೊನ್ನೆ ಹೊರಗೆ ಬಂದಿಂದಾಗ, ಡಾಕ್ಟರ್ ಹೊಡೆದಿಂದಾಗ, ಶ್ರೀಗಳನ್ನ ಹೊರಗೆ ತೆಗಿತೇವೆ ಎಂದಿದ್ದಾಗ, ಬಿಟ್ಟು ಕಳಿಸ್ತೇವೆ ಎಂದಿದ್ದಾಗ, ಇಲ್ಲ ಸಲ್ಲದ ಆಪಾದನೆಗಳನ್ನು ಹೇಳಿದಾಗ ಹಿರಿಯರಾದಂತ ಸನ್ಮಾನ್ಯ ಯಾರು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸೊಂಟದ ಕೆಳಗಿನ ಮಾತುಗಳನ್ನ ಆಡಿದಾಗ ನಾವು ಹೊರಗೆದ್ದು ಬಂದಿವೆ ಹೊರತಾಗಿ ಅಲ್ಲಿ ಮಟ್ಟ ನಾವು ಹೊರಗೆದ್ದು ಬಂದಿಲ್ಲ. ಏನ್ ಇವತ್ತ ಕೇಳ್ತಾ ಇದ್ದಾರಲ್ಲ ನನ್ನ ಹಿರಿಯರು, ಯಾರೋ ಒಂದು 2-3 ಮಂದಿ ಕೇಳಿದ್ರು. ಇಡೀ ಕರ್ನಾಟಕ ರಾಜ್ಯದೊಳಗೆ ನಾನು ರಾಜ್ಯ ಸುತ್ತಾ ಇದ್ದೀನಿ. 6 ರಾಜ್ಯಗಳ ಗಡಿ ಪ್ರದೇಶಕ್ಕೆ ಹೋದಾಗಲೂ ಸತಿ ಯಾರು ನಾನು ಕೇಳಿಲ್ಲ. ಒಬ್ಬರೋ ಇಬ್ಬರೋ ಫೋನ್ನಾಗ ಕೇಳಿದ್ರು. ಏನಂತ ಕೇಳಿದ್ರು ಅಂದ್ರೆ ಗೋಡೆ ಮಧ್ಯದಲ್ಲಿ ಕೇಳಬೇಕಾಗಿತ್ತು ಅಣ್ಣವ್ರ ಅಂದ್ರು. ನಾವು ಹೇಳಿದ್ವಿ 2.5 ವರ್ಷದ ದಿವಸದಿಂದ ಗೋಡೆ ಮಧ್ಯದಲ್ಲಿ ಕೇಳ್ತಾ ಇದ್ದೇವೆ. ಭಕ್ತರು 5 ರೂಪಾಯಿ ಕೊಟ್ಟವ 2008ರಿಂದನೂ ಕೇಳ್ತಾ ಇದ್ದಾನ ಅಂದ್ರ ಅಲ್ಲಿನೂ ನಾವು ಸಹ ಕೇಳ್ತಿದ್ದಲ್ಲ. ಬಾವಿ ಬೆಟ್ಟ ರಾಣೆಬೆನ್ನೂರು ನಗರದಲ್ಲಿ 3 ತಲೆಮಾರುಗಳಿಂದ ಚಿನ್ನ, ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ. ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು. ಸರಳತೆ, ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ. ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ. ಇನ್ನು ಏತಕ್ಕಾಗಿ ಕಾಯುತ್ತೀವಿ? ಹಿಂದೆ ಭೇಟಿ ಕೊಡಿ. ವೆಂಕಟೇಶ್ ಜ್ಯುವೆಲರ್ಸ್, ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು.